ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ದಿನದ ಮನೆ ಕೆಲಸ ಈಗ ಶುರುವಾಗಿದೆ. ಈ ರೀತಿ ಸಿಂಪಲ್ಲಾಗಿ ಬೆಳಗಿನ ಬಾಗಿಲಲ್ಲಿ ರಂಗೋಲಿ ಹಾಕಿದ್ದು ಕಂಪ್ಲೀಟ್ ಆಯಿತು. ಆದಷ್ಟು ಸಿಂಪಲ್ಲಾಗೆ ಚಿಕ್ಕದಾಗೆ ನಾನು ರಂಗೋಲಿ ಇಟ್ಟಿರ್ತೀನಿ. ಪ್ರತಿದಿನ ಚಿಕ್ಕದಾಗೆ ರಂಗೋಲಿ ಇರುತ್ತೆ ನಮ್ಮ ಬಾಗಿಲಲ್ಲಿ. ಇನ್ನು ಟೈಲರಿಂಗ್ ಕೆಲಸದಲ್ಲಿ ಇದು ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ. ಈ ಬ್ಲೌಸ್ಗೆ ಫ್ರಂಟು ಮತ್ತು ಬ್ಯಾಕು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ನನ್ನದೇ ಬ್ಲೌಸು. ಸುಮಾರು 1 ವರ್ಷದ ಹಿಂದೆ ಕಟ್ ಮಾಡಿ ಇಟ್ಟಿದ್ದೆ. ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗದೆ ಸ್ಟಿಚಿಂಗ್ ಮಾಡಿರಲಿಲ್ಲ. ಆಗ ನಾನು ಕಟ್ ಮಾಡಬೇಕಾದ್ರೆ ಹಾಫ್ ಸ್ಲೀವ್ಸ್ ಕಟ್ ಮಾಡಿದ್ದೆ ಲೈನಿಂಗು. ಬರೀ ಲೈನಿಂಗ್ ಮಾತ್ರ ಕಟ್ ಮಾಡಿ ಇಟ್ಟಿದ್ದೆ. ಆಗ ಬ್ಲೌಸ್ ಪೀಸ್ ಕಟ್ ಮಾಡಿ ಇಟ್ಟಿರಲಿಲ್ಲ. ಈಗ ಲೆಂತಿ ಸ್ಲೀವ್ಸ್ ಬೇಕು ಅಂತೇಳ್ಬಿಟ್ಟು ಅದೇ ಹಾಫ್ ಸ್ಲೀವ್ಸ್ಗೆ ಲೈನಿಂಗು ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಕಾಣ್ತಿದೆ ವಿಡಿಯೋದಲ್ಲಿ. ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ಸು ಉದ್ದ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಟೈಲರ್ಸು ಬೇರೆಯವ್ರ ಬ್ಲೌಸಸ್ಸು ಬೇಗನೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ನಮ್ಮ ಬ್ಲೌಸಸ್ಸು ಅಂದರೆ ವರ್ಷಾನುಗಟ್ಟಲೆ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗೋದಿಲ್ಲ. ಈ ಬ್ಲೌಸು ನಾನು ಕಟ್ ಮಾಡಿಟ್ಟು ನನಗೆ ಸ್ಟಿಚ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಆಲ್ಮೋಸ್ಟ್ 1 ಇಯರ್ ತನಕ ಆಗಿದೆ. ಸ್ಟಿಚಿಂಗೇ ಮಾಡೋಕ್ಕಾಗಿರಲಿಲ್ಲ. ಈಗ ತಗೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು. ಆಗ ಹಾಫ್ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದರಿಂದ ಈಗ ಲೈನಿಂಗ್ ಅಟ್ಯಾಚ್ ಮಾಡಿ ಲೆಂತಿಯಾಗಿ ಮಾಡಿಕೊಂಡು ಸ್ಲೀವ್ಸನ್ನು ಈಗ ಕಟ್ ಮಾಡ್ತಾಯಿದ್ದೀನಿ. ಡೈಲಿ ಎಷ್ಟೊಂದು ಬ್ಲೌಸಸ್ಸು ನಾವು ಸ್ಟಿಚ್ ಮಾಡಿದ್ರೂ ಸಹ ನಮಗೆ ಅಂತೇಳ್ಬಿಟ್ಟು ಬ್ಲೌಸಸ್ಸು ಸ್ಟಿಚಿಂಗ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಇದೇ ರೀತಿಯೇ ನಾನೊಂದು 4-5 ಬ್ಲೌಸಸ್ಸು ಕಟ್ ಮಾಡಿ ಲೈನಿಂಗ್ ಮಾತ್ರ ಕಟ್ ಮಾಡಿ ಇಟ್ಬಿಟ್ಟು ತುಂಬ ದಿನಗಳಾಗಿದೆ. ಸ್ಟಿಚಿಂಗೇ ಮಾಡ್ಕೊಂಡಿರಲಿಲ್ಲ. ಈಗ ಸ್ವಲ್ಪ ಮಾಡ್ಕೊಳ್ಳೋಣ ಒಂದು 4 ಬ್ಲೌಸಸ್ಸು ಅಂತೇಳ್ಬಿಟ್ಟು ಲೈನಿಂಗ್ ಕಟ್ಟಿಂಗ್ ತೊಗೊಂಡಿದ್ದೀನಿ. ನೋಡಿ, ಬಾಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಫ್ರಂಟು ಮತ್ತು ಬ್ಯಾಕು ಎಲ್ಲನೂ. ಇದು ಬ್ಲೌಸ್ ಪೀಸು ತೋರಿಸ್ತೀನಿ ನೋಡಿ. ಇದು ಸಿಂಪಲ್ ವರ್ಕು, ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕು, ರೌಂಡ್ ನೆಕ್ಕೆ. ಸಿಂಪಲ್ಲಾಗಿ ವರ್ಕ್ ಹಾಕಿದ್ದೆ. ಇದು ವರ್ಕ್ ಹಾಕಿಟ್ಟು ಸುಮಾರು 1 ಇಯರ್ ಆಗ್ತಿದೆ. ನಾನು ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲದೆ ಮಾಡ್ಕೊಂಡಿರಲಿಲ್ಲ. ಬ್ಯಾಕ್ ನೆಕ್ಕು ಸೆಂಟ್ರಿಗೆ ಇಟ್ಬಿಟ್ಟು ಒಂದು ಗುಂಡ್ಪಿನ್ನು ತಗೊಳ್ತಾ ಇದ್ದೀನಿ. ನೀಡಲ್ಲು ಅಥವಾ ಗುಂಡ್ಪಿನ್ನು ಸೆಂಟ್ರಿಗೆ ಹಾಕ್ಬಿಟ್ಟು ಕಟ್ ಮಾಡಿದ್ರೆ ಶೇಕ್ ಆಗದೆ ಇರುತ್ತೆ. ಕಸ್ಟಮರ್ ಬ್ಲೌಸಸ್ಸು ಹೊಲಿಯೋಷ್ಟು ಅರ್ಜೆಂಟಾಗಿ ನಮ್ಮ ಬ್ಲೌಸಸ್ಸು ನಾವು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ. ಸ್ಲೀವ್ಸ್ಗೂ ಅಷ್ಟೇ ಸಿಂಪಲ್ಲಾಗಿ ವರ್ಕ್ ಹಾಕಿದ್ದೀನಿ ಈ ಬ್ಲೌಸ್ಗೆ. ಕಸ್ಟಮರು ಈವ್ನಿಂಗ್ ತೊಗೊಂಡು ಬಂದು ಕೊಟ್ಬಿಟ್ಟು ಬೆಳಗ್ಗೆ ಕೊಡಿ ಅಂದರೂ ಸಹ ನಾವು ಸ್ಟಿಚ್ ಮಾಡಿ ಕೊಟ್ಬಿಟ್ಟಿರ್ತೀವಿ. ಅದೇ ನಮ್ಮ ಬ್ಲೌಸಸ್ಸು ಅಂದರೆ ವರ್ಷಾನುಗಟ್ಟಲೆ ಇಟ್ಟಿದ ಹತ್ರನೇ ಇರುತ್ತೆ. ಸ್ಟಿಚಿಂಗ್ ಮಾತ್ರ ಮಾಡ್ಕೊಳ್ಳೋದೇ ಇಲ್ಲ. ಈಗಲೂ ತುಂಬಾ ಕಸ್ಟಮರ್ದು ಅರ್ಜೆಂಟ್ ಕೆಲಸಗಳಿದೆ. ತುಂಬಾ ಪ್ರೆಷರ್ ಏನಿಲ್ಲ, ಸ್ವಲ್ಪ ನಿಧಾನವಾಗಿ ಕೊಡಿ ಅಂತಲೇ ಹೇಳಿರೋದ್ರಿಂದ ಈಗ ಒಂದು 4 ಬ್ಲೌಸಸ್ಸು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಇದು ಫಸ್ಟ್ ಬ್ಲೌಸು. ನಾನಿದು ಲೈನಿಂಗ್ ಕಟ್ ಮಾಡುವಾಗ ಹಾಫ್ ಸ್ಲೀವ್ ಬೇಕು ಅಂತೇಳ್ಬಿಟ್ಟು ಹಾಫ್ ಸ್ಲೀವ್ ಕಟ್ ಮಾಡ್ಕೊಂಡಿದ್ದೆ. ಆದರೆ ಈಗ ಲೆಂತಿ ಸ್ಲೀವ್ಸೇ ಕಟ್ ಮಾಡಿದ್ದೀನಿ. ಇದು ಬ್ಲೌಸ್ ಪೀಸು ಹಾಫ್ ಪಟ್ಟು ಕ್ಲಾತು. ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗೋ ರೀತಿ ನಾನು ಮಲ್ಟಿ ಕಲರ್ ಥ್ರೆಡ್ ಯೂಸ್ ಮಾಡಿನೇ ವರ್ಕ್ ಮಾಡಿದ್ದೀನಿ. ಒಂದು 3-4 ಸ್ಯಾರಿಗೆ ಸೆಟ್ ಆಗಲಿ ಅಂತೇಳ್ಬಿಟ್ಟು. ಹಾಫ್ ಪಟ್ಟು ಕ್ಲಾತ್ ಮೇಲೆ ಎಂಬ್ರಾಯ್ಡರಿ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಬ್ಲೌಸಸ್ಗಿಂತ ಹಾಫ್ ಪಟ್ಟು ಕ್ಲಾತ್ ಮೇಲೆ ಚೆನ್ನಾಗಿ ಕಾಣುತ್ತೆ ವರ್ಕು. ಹಾಗಾಗಿನೇ ಇದು ಹಾಫ್ ಪಟ್ಟು ಕ್ಲಾತಲ್ಲೇ ನಾನು ವರ್ಕ್ ಮಾಡಿದ್ದೆ. ಸಿಂಪಲ್ ವರ್ಕೆ, ತುಂಬಾ ಸಿಂಪಲ್ ಆಗಿದೆ ವರ್ಕು, ಗ್ರ್ಯಾಂಡಾಗಿ ಏನಿಲ್ಲ. ಇನ್ನು ಬೇರೆ ಕಸ್ಟಮರ್ ಯಾರು ಕಾಲ್ ಮಾಡಿ ಅರ್ಜೆಂಟಾಗಿ ಕೊಡಿ ನಮ್ಮದು ಅಂತ ಕೇಳ್ದಿರ ಇದ್ದರೆ ಸ್ಟಿಚಿಂಗು ಸಹ ಬೇಗನೆ ಮಾಡ್ತೀನಿ. ಮಧ್ಯದಲ್ಲಿ ಕಸ್ಟಮರ್ ಕಡೆಯಿಂದ ಕಾಲ್ ಬಂದರೆ ನಾನು ಸ್ಟಿಚಿಂಗ್ ಮಾಡೋದಕ್ಕೂ ಸಹ ಲೇಟ್ ಆಗಿಬಿಡುತ್ತೆ ನನ್ನ ಬ್ಲೌಸಸ್ಗಳು. ಸ್ಲೀವ್ಸ್ಗೆ ಸ್ವಲ್ಪ ಪ್ಯಾಚ್ ಕೊಡಬೇಕಾಗುತ್ತೆ ಮೇನ್ ಕ್ಲಾತು. ಇದು ಫ್ರಂಟ್ ಕಟ್ಟಿಂಗು. ಫ್ರಂಟ್ಗೆ ನಾನು ಲೈನಿಂಗ್ ಇಟ್ಟು ಕಟ್ ಮಾಡ್ತಾಯಿದ್ದೀನಿ.
ಬ್ಲೌಸ್ ಪೀಸ್ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಬ್ಲೌಸ್ ಪೀಸಲ್ಲಿ ಇನ್ನು ಸ್ವಲ್ಪ ಪೀಸ್ ಉಳಿಯುತ್ತೆ, ಅದು ಸ್ಲೀವ್ಸ್ಗೆ ಪ್ಯಾಚ್ ಕೊಡೋದಕ್ಕೆ ಸೆಟ್ ಆಗುತ್ತೆ. ಹಾಗೆಯೇ ಫ್ರಂಟ್ಗೂ ಸ್ವಲ್ಪ ಶಾರ್ಟೇಜ್ ಬರ್ತಿದೆ ಕ್ಲಾತು, ಸ್ವಲ್ಪ ಅಡ್ಜಸ್ಟ್ ಮಾಡಿನೇ ಸ್ಟಿಚ್ ಮಾಡಬೇಕು ಫ್ರಂಟ್ ಪಾರ್ಟು. ಇನ್ನು ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.